ಇಂದು ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ತಾಲೂಕಿನ ಗಡಿ ಭಾಗದ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿಮೀರಿದ್ದು ರೈತರ ರಕ್ಷಣೆಗೆ ಅರಣ್ಯ ಇಲಾಖೆ ಕೂಡಲೇ ಮುಂದಾಗದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಕಾಡಂಚಿನ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಹುಲಿ ಮತ್ತು ಚಿರತೆಗಳು ಜಮೀನಿಗೆ ನುಗ್ಗುತ್ತಿವೆ. ಇದರಿಂದ ರೈತರು ಹೊಲಕ್ಕೆ ಹೋಗಲು ಭೀತಿ ಅನುಭವಿಸುತ್ತಿದ್ದಾರೆ. ಕೂಡಲೇ ಆಯಾ ಕಠಿಣ ಸ್ಥಳಗಳಲ್ಲಿ ಬೋನು ಇಟ್ಟು ಪ್ರಾಣಿಗಳನ್ನು ಸೆರೆ ಹಿಡಿಯಬೇಕು ಎಂದರು. ಹಾಗೆಯೇ ಗುಂಡ್ಲುಪೇಟೆಯಿಂದ ಕ್ಯಾಲಿಕಟ್ವರೆಗೂ ಉದ್ದೇಶಿತ ಸುರಂಗ ಮಾರ್ಗ ನಿರ್ಮಾಣದಿಂದ ಪರಿಸರಕ್ಕೆ ಧಕ್ಕೆಯಾಗಲಿದ್ದು ಈ ಯೋಜನೆಯನ್ನು ಕೈಬಿಡಬೇಕು ಎಂದು ಸಂಘಟನೆ ಆಗ್ರಹಿಸಿತು. ವಲಯ ಅರಣ್ಯಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಕಚೇರಿಯ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಹಾಗೆಯೇ ರೈತರಿಗೆ ಧೈರ್ಯ ತುಂಬುವ ಕೆಲಸ ತಕ್ಷಣವೇ ಆಗಬೇಕು ಎಂದು ಒತ್ತಾಯಿಸಿದರು. ಅದೇ ರೀತಿ ಸುರಂಗ ಮಾರ್ಗ ವಿರೋಧಿಸಿ ತಾಲೂಕು ದಂಡಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಶಿರಸ್ತಾರ್ ವಿನೋದ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಾಜರಿದ್ದ ಜಿಲ್ಲಾ ಗೌರವಾಧ್ಯಕ್ಷರಾದ ಪುಟ್ಟಮ್ಮ, ಜಿಲ್ಲಾಧ್ಯಕ್ಷರಾದ ಎಸ್ ಈಶ್ವರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಲಕ್ಕೂರು, ಜಿಲ್ಲಾ ಕಾರ್ಯದರ್ಶರಾದ ಬೆಳವಡಿ ರಾಜಪ್ಪ, ಮಹಿಳಾ ಘಟಕದ ರೇಖಾ ಭಾಸ್ಕರ್, ಸಬಿತಾ, ಜಿಲ್ಲಾ ಕಾರ್ಯದರ್ಶರಾದ ಮಂಜುನಾಥ್ ಬೊಮ್ಮನಹಳ್ಳಿ, ಪತ್ರಿಕಾ ವರದಿಗಾರರಾದ ಸದಾನಂದ್, ಟೌನ್ ಉಪಾಧ್ಯಕ್ಷ ಅಜಿತ್ ಕುಮಾರ್, ಗುರುಪ್ರಸಾದ್, ಸಿದ್ದರಾಜು, ಸಂಘಟನಾ ಕಾರ್ಯದರ್ಶಿ ಮಹಾದೇವಪ್ಪ ಶಿಂಡನ್ಪುರ, ಮಿಮಿಕ್ರಿ ರಾಜು, ಯೂಟ್ಯೂಬರ್ ಮಂಜು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಆಲ್ರೆಡಿ ಬಂದಿದೆಯಾ ಅಥವಾ ಮತ್ತೆ ಬರಕ್ಕಿದೆಯಾ ನಿಮ್ಮ ಯೋಜನೆ ಆಕ್ಷನ್ ಪ್ಲಾನ್ ಏನು ಮಾಡಿದ್ದೀರಾ? ಮತ್ತೆ ಇದ್ರ ಜೊತೆಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಈ ಸರಹದ್ದುಗಳಲ್ಲಿ ಮತ್ತೆ ಮೇನ್ ಅಧಿಕಾರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಏನೆಲ್ಲ ಕ್ರಮವನ್ನು ಮುನ್ನೆಚ್ಚರಿಕೆಯಾಗಿ ತಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಆಗಿ ನಾವು ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಾವು ಎಲ್ಲ ಒಂದೇ ಕಡೆ ಸಮಸ್ಯೆ ಇರೋದಿನ ಒಂದು 4-5 ಕಡೆಯಿಂದ ಇದ್ದೇ ಇರುತ್ತೆ ನಮಗೆ. ಎಲ್ಲಿ ಎಸ್ಪೆಷಲಿ ನಮ್ಮ ಗುಂಡ್ಲುಪೇಟೆ ರೇಂಜಲ್ಲಿ ಇರ್ತಾರೆ. ಗುಂಡ್ಲುಪೇಟೆ ರೇಂಜಲ್ಲಿ ಈಗ ಒಂದು ಕಡೆ ಕ್ಯಾಲಿಗೆ ಏನೋ ಮರಿ ಇಟ್ಟಿದೆ ಅಂತ ಹೇಳ್ತಾರೆ, ಇಲ್ಲ ಹಸು ಇದೆ ಅಂತ ಹೇಳ್ತಾರೆ, ಇಲ್ಲ ಚಿರತೆ ಹೋಗಿದೆ ಅಂತ ಹೇಳ್ತಾರೆ, ನಾಯಿ ತಾಲೂಕಿನಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ದಾಳಿ ಆಗಿರ್ಬೋದು, ಚಿರತೆ ಆಗಿರ್ಬೋದು ಜಾಸ್ತಿ ಆಗಿ ರೈತರು ಇವತ್ತು ಬಹಳ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಜಮೀನಿಗೆ ಹೋಗಾಯ್ತಲ್ಲ ರೈತರು ಆ ಮಟ್ಟದಾಗಿದೆ. ಆದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರನ್ನ ಕೇರ್ ತಗೊಂಡು ಎಲ್ಲ ಕಾಡಂಚಿನ ಗ್ರಾಮಗಳಲ್ಲಿ ಜಾಸ್ತಿ ಅವರು ಬೋರ್ಡ್ಗಳನ್ನ ಅಳವಡಿಸ್ಬೇಕು. ಈಗ ಒಂದು ಬೋರ್ಡ್ ಎಲ್ಲ ಹಾಕೋದು ಇದು ಮಾಡೋದು ನಮಗೆ ಸಭ್ಯತ ಇಲ್ಲ. ಜಾಸ್ತಿ ಬೋರ್ಡ್ಗಳನ್ನ ಅಳವಡಿಸಿ ಕಾಡು ಪ್ರಾಣಿಗಳನ್ನ ಸ್ವಲ್ಪ ಜಾಸ್ತಿ ಜನ ಫಾರೆಸ್ಟ್ ರೋಗಿಗಳನ್ನ ಒಂದು ಜವಾಬ್ದಾರಿ ತಗೊಂಡು ಇವತ್ತು ರೈತರು ಕೂಡ ಯಾವುದೇ ಕಾರಣಕ್ಕೂ ರೈತರುಗಳು ಪಾಪ ಜಮೀನು ಹೋಗೇ ಆಗ್ತಾ ಇಲ್ಲ, ವ್ಯವಸಾಯ ಮಾಡೋದೇ ಕಷ್ಟಪಡ್ತೀವಿ ಗುಂಡ್ಲುಪೇಟೆ ತಾಲೂಕಲ್ಲಿ. ಆದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ತೊಂದರೆ ಆಗಿದೆ, ಯಾಕೆ ಅವರು ಜಾಸ್ತಿ ಬೇಗ ಈಗ ಫೋನ್ ಮಾಡಿದ್ರೆ ಬೆಳಿಗ್ಗೆ ಫೋನ್ ಮಾಡಿದ್ರೆ ಸಂಜೆ ಫೋನ್ ಆಗ್ತಾರೆ. ಆದರೆ ಆ ರೀತಿ ಇರ್ಬಾರ್ದು. ಸ್ವಲ್ಪ ಬೇಗ ಅವರು ಶಿಸ್ತಿನ ಕ್ರಮ ತಗೊಂಡು ಇಷ್ಟು ದಿನ ಏನಾಗಿತ್ತು ಗೊತ್ತಿಲ್ಲ. ಇನ್ನು ಮುಂದೆ ನಮ್ಮ ರೈತರ ಪರವಾಗಿ ಶಿಸ್ತಾಗಿ ಅವ್ರು ಫೋನ್ ಮಾಡಿದ ತಕ್ಷಣ ಸ್ಪಂದಿಸಿ ಅವರು ಅರಣ್ಯ ಇಲಾಖೆ ಅವರು ಅರಣ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬೋರ್ಡ್ಗಳ ವ್ಯವಸ್ಥೆ ಮಾಡಿಸಿ ಜಾಸ್ತಿ ಬೋರ್ಡ್ಗಳನ್ನ ಇಡಿಸಿ ರೈತರು ವ್ಯವಸಾಯ ಮಾಡೋಕ್ಕೆ ಸ್ವಲ್ಪ ಸಹಕಾರ ಮಾಡ್ಕೊಂಡು ಹೋಗೋದು ನಮ್ಮಿಂದ ಅವ್ರನ್ನ ವಿನಂತಿ ಕೇಳ್ಕೊತಿದ್ದೀವಿ. ಇದೇ ಥರ ಅವರು ನಮ್ಮ ಮನವಿಗೆ ಹೋಗ್ಬಿಟ್ಟು ಮಾಡಿದ್ರೆ ನಮ್ಮ ಸಂಘಟನೆಯಿಂದ ಅವ್ರಿಗೆ ಸನ್ಮಾನ ರೀತಿಯಲ್ಲಿ ಬೇಕಾದ್ರೆ ಮಾಡುವಂಥ ವ್ಯಕ್ತಿಗಳು. ಆದರೆ ಅದೇ ಥರ ಅವ್ರು ಮಾಡಿದಾದ್ರೆ ದೊಡ್ಡ ಬೃಹದಾಕಾರದಲ್ಲಿ ನಮ್ಮ ಸಂಘಟನೆಯಿಂದ ದೊಡ್ಡ ಹೋರಾಟನೇ ಮಾಡ್ತೀವಿ ಅಂತ ನಾವು ಹೇಳ್ತಾ ಅವ್ರ ನಿಮ್ಮ ಅರಣ್ಯ ಇಲಾಖೆ ಸೋಲಾರ್ ಫೆನ್ಸ್ ಸಬ್ಸಿಡಿ ಎಷ್ಟೋ ಜನ ಅಪ್ಲಿಕೇಶನ್ ಆಗ್ತದೆ ಬಂದಿಲ್ಲ. ಫಸ್ಟ್ ಮೊದಲನೇ ಕೆಲಸ ಅದು ಸೇಫ್ಟಿ. 5 ವರ್ಷ ಅವ್ರದೈತೆ ಸರ್ಕಾರಕ್ಕೆ